ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅಭಿಮನ್ಯುವಿನ ವ್ಯೂಹದೊಳಗೆ ಪ್ರವೇಶ ಮತ್ತೆ ಪರಾಕ್ರಮ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನನ ಮಗ ಅಭಿಮನ್ಯುವಿನ ಪ್ರತಾಪ ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಅವನು ತಂದೆಯಷ್ಟೇ ಅವನು ಪರಾಕ್ರಮಿಯಾಗಿದ್ದ. ಆ ಚಿಕ್ಕ ಹುಡುಗನ ಮೇಲೆ ಎಷ್ಟೋ ಜನ ಬಾಣಗಳನ್ನ ಬಿಡ್ತಿದ್ರು ಕೂಡ ಆ ಬಾಣಗಳನ್ನೆಲ್ಲ ಅವನು ಎಲ್ಲಾ ಕಡೆ ತಿರುಗ್ತಾನೆ. ಆ ಬಾಣಗಳಿಗೆ ಎದುರೇಟನ್ನ ಕೊಡ್ತಾ ಹೋಗ್ತಾನೆ. ಅವನನ್ನ ಭಯ ಪಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ರೂ ಕೂಡ. ಆದ್ರೆ ಅವನು ಕೋಪ ಮಾಡಿಕೊಂಡು ತನ್ನ ಅಸ್ತ್ರ ಶಿಕ್ಷಣದ ಮಹಾಬಲವನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಎಲ್ಲರನ್ನೂ ಕೂಡ ಅವನು ತನ್ನ ಮುಂದೆ ಯಾರ್ಯಾರು ಬರ್ತಾ ಇದ್ರೋ ಎಲ್ಲರನ್ನೂ ಕೂಡ ಕೊಂದು ಬೀಳಿಸ್ತಾ ಇರ್ತಾನೆ. ಆಮೇಲೆ ಕೊನೆಯಲ್ಲಿ ಅಶ್ಮಕ ನರೇಶನ ಮಗ ಅವನು ಬಂದು ಅಭಿಮನ್ಯುವನ್ನ ತಡಿತಾನೆ. ಆಗ ಅಭಿಮನ್ಯು ನಗ್ತಾ ಅವನ ಮೇಲೂ ಕೂಡ ಬಾಣಗಳನ್ನ ಬಿಟ್ಟು ಕುದುರೆಗಳು, ಸಾರಥಿ, ಧನಸ್ಸು, ಆಮೇಲೆ ಭುಜಗಳು ಮತ್ತೆ ಅವನ ಮಸ್ತಕವನ್ನು ಕೂಡ ಕತ್ತರಿಸಿ ಅವನನ್ನ ನೆಲದ ಮೇಲೆ ಉರುಳಿಸ್ತಾನೆ. ಅಭಿಮನ್ಯುವಿನ ಕೈಯಿಂದ ಅಶ್ಮಕ ರಾಜಕುಮಾರ ಸತ್ತ ನಂತರ ಇಡೀ ಸೈನ್ಯ ವಿಚಲಿತವಾಗಿ ಓಡೋದಕ್ಕೆ ಶುರುವಾಗುತ್ತೆ. ಆಗ ಕರ್ಣ, ಕೃಪಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮ, ಶಕುನಿ, ಶಲ್ಯ, ಭೂರಿಶ್ರವ, ಕ್ರಾತ, ಸೋಮದತ್ತ, ವಿವಿಂಶತಿ, ವೃಷಸೇನ, ಸುಷೇಣ, ಕುಂಡಬೇಧಿ, ಪೃಥರ್ಧನ, ಬೃಂದಾರಕ, ಲಲತ್ತ, ಪ್ರಭಾಹು, ದೀರ್ಘಲೋಚನ ಮತ್ತೆ ದುರ್ಯೋಧನ ಇವರೆಲ್ಲರೂ ಕೂಡ ಕೋಪ ಮಾಡಿಕೊಂಡು ಅಭಿಮನ್ಯುವಿನ ಮೇಲೆ ಬಾಣಗಳ ಮಳೆಯನ್ನ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ದೊಡ್ಡ ದೊಡ್ಡ ಧನುರ್ಧಾರಿಗಳ ಬಾಣಗಳಿಂದ ಯಾವಾಗ ಅಭಿಮನ್ಯು ಬಹಳ ಗಾಯಗೊಳ್ತಾನೋ ಆಗ ಅವನು ಕವಚ ಮತ್ತೆ ಶರೀರವನ್ನ ಛೇದಿಸುವಂತ ಒಂದು ತೀಕ್ಷ್ಣ ಬಾಣವನ್ನು ಕರ್ಣನ ಮೇಲೆ ಬಿಡ್ತಾನೆ. ಆ ಬಾಣ ಕರ್ಣನ ಕವಚವನ್ನ ಛೇದಿಸಿ ಬಹಳ ವೇಗವಾಗಿ ಅವನ ಶರೀರದ ಒಳಗಡೆ ನುಗ್ಗುತ್ತೆ ಮತ್ತೆ ಅದನ್ನ ಭೇದಿಸ್ಕೊಂಡು ಪೃಥ್ವಿಯ ಒಳಗಡೆ ಹೋಗುತ್ತೆ. ಆ ದುಸ್ಸಹವಾದಂತಹ ಪ್ರಹಾರದಿಂದ ಕರ್ಣನಿಗೆ ಬಹಳ ವ್ಯಥೆಯಾಗುತ್ತೆ ಮತ್ತೆ ಅವನು ವ್ಯಾಕುಲನಾಗಿ ಆ ರಣಭೂಮಿಯಲ್ಲಿ ಕಂಪಿಸೋದಕ್ಕೆ ಶುರು ಮಾಡ್ತಾನೆ. ಇದೇ ರೀತಿ ಕೋಪಗೊಂಡಿರುವಂತ ಅಭಿಮನ್ಯು 3 ಬಾಣಗಳಿಂದ ಸುಷೇಣ, ದೀರ್ಘಲೋಚನ ಮತ್ತೆ ಕುಂಡಬೇದಿಗೂ ಕೂಡ ಹೊಡಿತಾನೆ. ಆಗ ಕರ್ಣ 25, ಅಶ್ವತ್ಥಾಮ 20 ಮತ್ತೆ ಕೃತವರ್ಮ 7 ಬಾಣಗಳನ್ನ ಹೊಡೆದು ಅಭಿಮನ್ಯುವನ್ನ ಗಾಯಗೊಳಿಸ್ತಾರೆ. ಅವನ ಇಡೀ ಶರೀರದಲ್ಲಿ ಬಾಣಗಳು ಚುಚ್ಕೊಳ್ಳುತ್ತೆ. ಆದ್ರೂ ಕೂಡ ಅವನು ಪಾಶಧಾರಿಯಾದ ಯಮರಾಜನ ಹಾಗೆ ರಣಭೂಮಿಯಲ್ಲಿ ವಿಚರಿಸ್ತಾ ಇದ್ದ. ಶಲ್ಯನನ್ನ ತನ್ನ ಹತ್ರನೇ ನಿಂತಿರೋದನ್ನ ನೋಡಿ ಅಭಿಮನ್ಯು ಬಾಣಗಳ ಮಳೆಯಿಂದ ಅವರನ್ನ ಮುಚ್ಚುತ್ತಾನೆ. ಅಂದ್ರೆ ಅಷ್ಟು ಬಾಣಗಳನ್ನ ಅವ್ರ ಮೇಲೆ ಬಿಡ್ತಾನೆ. ಮತ್ತೆ ನಿಮ್ಮ ಸೈನ್ಯವನ್ನ ಹೆದರಿಸ್ತಾ ಅವನು ಭೀಷಣ ಗರ್ಜನೆಯನ್ನ ಮಾಡ್ತಾನೆ. ಅವನ ಮರ್ಮಭೇದಿ ಬಾಣಗಳಿಂದ ಗಾಯಗೊಂಡಂತಹ ರಾಜ ಶಲ್ಯ ರಥದ ಹಿಂದಿನ ಭಾಗದಲ್ಲಿ ಹೋಗಿ ಕೂತ್ಕೊಳ್ತಾರೆ ಮತ್ತೆ ಮೂರ್ಛಿತನಾಗ್ತಾರೆ. ಶಲ್ಯನ ಈ ಅವಸ್ಥೆಯನ್ನ ನೋಡಿ ಸಂಪೂರ್ಣ ಸೈನ್ಯ ಆಚಾರ್ಯ ದ್ರೋಣರು ನೋಡ್ತಾ ಇದ್ದ ಹಾಗೇನೆ ಓಡ್ ಹೋಗುತ್ತೆ. ಆ ಒಂದು ಸಮಯದಲ್ಲಿ ದೇವತೆಗಳು, ಪಿತೃಗಳು, ಶಾರಣರು, ಸಿದ್ಧರು, ಯಕ್ಷರು ಮತ್ತೆ ಮನುಷ್ಯರು ಅಭಿಮನ್ಯುವಿನ ಯಶೋಗಾನವನ್ನ ಮಾಡ್ತಾ ಅವನ ಪ್ರಶಂಸೆಯನ್ನ ಮಾಡ್ತಾ ಇದ್ರು. ಶಲ್ಯನಿಗೆ ಒಬ್ಬ ಸೋದರ ಇರ್ತಾನೆ. ಅವನು ಕೇಳ್ತಾನೆ, ಅಭಿಮನ್ಯು ನನ್ನ ಸೋದರನಾದ ಮದ್ರರಾಜನನ್ನ ರಣಭೂಮಿಯಲ್ಲಿ ಮೂರ್ಛಿತಗೊಳಿಸಿದ್ದಾನೆ. ಅಂದ್ರೆ ಏನು? ಶಲ್ಯ ಮೂರ್ಛೆ ಹೋಗಿರ್ತಾನಲ್ಲ, ಅದ್ರ ಬಗ್ಗೆ ಅವನ ಸೋದರನಿಗೆ ಗೊತ್ತಾಗತ್ತೆ. ಆಗ ಅವನು ತುಂಬಾ ಕೋಪ ಮಾಡ್ಕೊಂಡು ಬಾಣಗಳ ಮಳೆಯನ್ನ ಸುರಿಸ್ತಾ ಅವನ ಹತ್ರಕ್ಕೆ ಬರ್ತಾನೆ. ಬಂದ ತಕ್ಷಣ 10 ಬಾಣಗಳನ್ನ ಹೊಡೆದು ಅವನು ಅಭಿಮನ್ಯುವನ್ನ ಕುದುರೆಗಳು ಮತ್ತೆ ಸಾರಥಿ ಸಹಿತ ಗಾಯಗೊಳಿಸ್ತಾನೆ. ಆಮೇಲೆ ಬಹಳ ಜೋರಾಗಿ ಗರ್ಜನೆ ಮಾಡ್ತಾನೆ. ಆಗ ಅರ್ಜುನ ಕುಮಾರನು ಬಾಣಗಳಿಂದ ಅವನ ಕುದುರೆಗಳು, ಛತ್ರ, ಧ್ವಜ, ಸಾರಥಿ, ಚಕ್ರಗಳು, ಬತ್ತಳಿಕೆ, ಧನಸ್ಸು, ಪ್ರತ್ಯಂಚ, ಪತಾಕೆ, ಚಕ್ರಗಳ ರಕ್ಷಕರು ಮತ್ತೆ ರಥದ ಎಲ್ಲ ಸಾಮಗ್ರಿಗಳನ್ನೂ ಕೂಡ ತುಂಡುಗಳನ್ನಾಗಿ ಮಾಡಿ ಅವನ ಕೈ, ಕಾಲು, ಕತ್ತು ಮತ್ತೆ ಮಸ್ತಕವನ್ನು ಕೂಡ ಕತ್ತರಿಸಿ ಬೀಳಿಸ್ತಾನೆ. ಆಗಂತೂ ಅವನ ಅನುಚರರು ಅಂದ್ರೆ ಅವನ ಹಿಂದೆ ಬಂದಿರ್ತಾರಲ್ಲ ಅವರೆಲ್ಲ ಅತ್ಯಂತ ಭಯಭೀತರಾಗಿ ಎಲ್ಲ ದಿಕ್ಕುಗಳಿಗೂ ಓಡ್ ಹೋಗ್ತಾರೆ. ಅಭಿಮನ್ಯುವಿನ ಆ ಅದ್ಭುತ ಪರಾಕ್ರಮವನ್ನು ನೋಡಿ ಎಲ್ಲರೂ ಕೂಡ ಅವನಿಗೆ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಅವನು ದಿವ್ಯಾಸ್ತ್ರಗಳಿಂದ ಶತ್ರು ಸೈನ್ಯವನ್ನ ಸಂಹಾರ ಮಾಡ್ತಾ 4 ದಿಕ್ಕುಗಳಲ್ಲೂ ಕಾಣಿಸೋದಕ್ಕೆ ಶುರುವಾಗ್ತಾನೆ. ಅವನ ಈ ಅಲೌಕಿಕ ಕರ್ಮವನ್ನ ನೋಡಿ ನಿಮ್ಮ ಸೈನಿಕರು ಕಂಪಿಸೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎಲ್ಲರೂ ನಡುಗ್ತಾ ಇದ್ರು. ಇದೇ ಸಮಯಕ್ಕೆ ಸರಿಯಾಗಿ
ನಿಮ್ಮ ಮಗನಾದಂತಹ ದುಶ್ಯಾಸನ ಬಹಳ ಜೋರಾಗಿ ಗರ್ಜನೆ ಮಾಡಿ ಮತ್ತೆ ಕೋಪ ಮಾಡಿಕೊಂಡು ಬಾಣಗಳ ಮಳೆಯನ್ನ ಸುರಿಸ್ತಾ ಸುಭದ್ರಾ ಕುಮಾರನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಬಂದಿದ ತಕ್ಷಣ ಅವನಿಗೆ ಅಭಿಮನ್ಯು 26 ಬಾಣಗಳನ್ನ ಹೊಡಿತಾನೆ. ಅಭಿಮನ್ಯು ಮತ್ತೆ ದುಶ್ಯಾಸನ ಇಬ್ರು ಕೂಡ ರಥಶಿಕ್ಷಣದಲ್ಲಿ ಕುಶಲರಾಗಿದ್ರು. ಅವರು ಎಡ ಬಲಗಡೆ ವಿಚಿತ್ರ ಮಂಡಲಾಕಾರದ ಗತಿಯಿಂದ ಚಲಿಸ್ತಾ ಯುದ್ಧ ಮಾಡ್ತಾರೆ. ಅಂದ್ರೆ ಈ ಕಡೆಯಿಂದ ಆ ಕಡೆ ತಿರುಗೋದು, ಆ ಕಡೆಯಿಂದ ಈ ಕಡೆ ತಿರುಗೋದು. ಯಾಕಂದ್ರೆ ಇಬ್ರು ಕೂಡ ರಥ ಶಿಕ್ಷಣದಲ್ಲಿ ಕುಶಲರಾಗಿದ್ದ ಕಾರಣ ಅವರು ತುಂಬಾ ಚೆನ್ನಾಗಿ ರಥವನ್ನ ಓಡಿಸ್ತಾ ಅದರಲ್ಲಿ ನಿಂತ್ಕೊಂಡು ಯುದ್ಧ ಮಾಡುವಂತ ಕಲೆಯನ್ನ ತೋರಿಸ್ತಾ ಇದ್ದಾರೆ. ಸೊ ಇವರಿಬ್ಬರ ಯುದ್ಧ ನಡೀತಾ ಇದೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.